ಏನೋ ಕೋಟಿ ಕೋಟಿ ಹಣವನ್ನ ಖರ್ಚು ಮಾಡಿ ಬಿಬಿಎಂಪಿ ಇದೀಗ ಅವೈಜ್ಞಾನಿಕ ಅಂಡರ್ ಪಾಸ್ಗಳನ್ನ ನಿರ್ಮಾಣ ಮಾಡಿದೆ. ಇದು ಮಳೆಗಾಲದಲ್ಲಿ ಜನರಿಗೆ ಅಥವಾ ಅದರಲ್ಲೂ ಕೂಡ ಸವಾರರಿಗೆ ಹೈರಾಣ ಆಗಿಸ್ತಾ ಇದೆ. ಏನ್ ಸಮಸ್ಯೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಮಳೆಯ ನೀರಿನಿಂದ ಪಟ್ಟಣಗೆರೆ ಅಂಡರ್ ಪಾಸ್ ಜಲಾವೃತ, ಅವೈಜ್ಞಾನಿಕ ಕಾಮಗಾರಿಗೆ ವಾಹನ ಸವಾರರ ಪರದಾಟ. ಕೆಆರ್ ಸರ್ಕಲ್ ದುರಂತದ ಬಳಿಕವೂ ಎಚ್ಚೆತ್ತುಕೊಳ್ಳದ ಬಿಬಿಎಂಪಿ. ಬೆಂಗಳೂರಿನಲ್ಲಿ ಕಳೆದ 2 ವಾರಗಳಿಂದ ಮಳೆ ಬರ್ತಿತ್ತು. ಆರಂಭದಲ್ಲಿಯೇ ಅಂಡರ್ ಪಾಸ್ಗಳು ತುಂಬಿವೆ. ಮಳೆಯಿಂದ ಯಾವುದೇ ಹಾನಿ ಆಗಬಾರದು ಅಂತ ನಗರದ ಸ್ಥಿತಿಗತಿಯನ್ನ ತಿಳಿಯೋದಕ್ಕೆ ಸಿಎಂ ಸಿಟಿ ರೌಂಡ್ಸ್ ಮಾಡ್ತಿದ್ದಾರೆ. ಆದ್ರೆ ಜೀವವನ್ನ ಕೊಲ್ಲುವ ಅಂಡರ್ ಪಾಸ್ಗಳನ್ನ ಅಧಿಕಾರಿಗಳು ತೋರಿಸಲ್ಲ. ವಿಷಯ ಏನಪ್ಪಾ ಅಂದ್ರೆ, ನೀವು ನೋಡ್ತಾ ಇರುವಂತಹ ಈ ರೈಲ್ವೆ ಅಂಡರ್ ಪಾಸ್ ಪಟ್ಟಣಗೆರೆ ಮೆಟ್ರೋ ನಿಲ್ದಾಣದ ಸಮೀಪ ಇರುವಂತಹ ಅಂಡರ್ ಪಾಸ್. ಸತತ ಮಳೆಗೆ ಅಂಡರ್ ಪಾಸ್ನಲ್ಲಿ ನೀರು ತುಂಬಿಕೊಂಡಿದ್ದು, ನೀರು ತೆರವಿಗೆ ಯಾವುದೇ ಮಾರ್ಗಗಳಿಲ್ಲ. ವಾಹನಗಳು ಮುಳುಗುವಷ್ಟು ನೀರು ನಿಂತಿದ್ದು ಬಲಿಗಾಗಿ ಕಾಯ್ತಾ ಇದೆ. ಇನ್ನು ಕೆಆರ್ ಸರ್ಕಲ್ ದುರಂತದ ಬಳಿಕವೂ ಎಚ್ಚೆತ್ತುಕೊಳ್ಳದಂತಹ ಪಾಲಿಕೆ ನಿರ್ಲಕ್ಷ್ಯವನ್ನ ಮುಂದುವರೆಸಿದೆ. 20 ದಿನ ಆಗಿದೆ ಸರ್ ತುಂಬಿಕೊಂಡು ನೀರು. ಪಾಡಿಗಳು ಹೋಗಿಲ್ದಂಗೆ ಪೊಲೀಸ್ನವ್ರು ಬಂದು ಇದು ಅಡ್ಡ ಹೇಳಿದ್ರು, ಯಾರು ಬಿಡಬೇಡಿಕನಪ್ಪ ಅಂತ ಹೇಳ್ಬಿಟ್ಟು ಹೋದ್ರು. ಪುನಃ ಅಲ್ಲಿಂದ ಈಚೆಗೆ ಯಾರು ಬಂದಿಲ್ಲ, ಏನಿಲ್ಲ. ನೀರು ಹೋಗಕ್ಕೆ ತಾವೇನೇ ಇಲ್ಲ. ಈಗ ಇದಕ್ಕೆ ಸಿರ್ಕೆ, ದುಬಾಸಿ ಪಾಳ್ಯ, ಬೇಲೂರು ನಗರ, ನಾಗನಹಳ್ಳಿ ಹೋಗುತ್ತೆ, ಯಾವುದು ಹೋಗಲ್ಲ. ಇನ್ನು ಕಳೆದ 2 ತಿಂಗಳ ಹಿಂದಷ್ಟೇ ಈ ಅಂಡರ್ ಪಾಸ್ ಓಪನ್ ಆಗಿತ್ತು. ಆದ್ರೆ ನೀರು ತೆರವಾಗೋದಿಕ್ಕೆ ಯಾವ ಪ್ಲಾನ್ಗಳನ್ನು ಕೂಡ ಮಾಡ್ಕೊಂಡಿರಲಿಲ್ಲ. ಮೈಸೂರು ರಸ್ತೆಯಿಂದ ಕೆಂಗೇರಿ ಉಪನಗರ, ದುಬಾಸಿ ಪಾಳ್ಯ, ಯೂನಿವರ್ಸಿಟಿ ಭಾಗಕ್ಕೆ ಮಾರ್ಗ ಸಂಪರ್ಕವನ್ನ ಕಲ್ಪಿಸುತ್ತೆ. ನೀರು ನಿಂತ ಪರಿಣಾಮ ಈ ಅಂಡರ್ ಪಾಸ್ ಕ್ಲೋಸ್ ಮಾಡಿದ್ದು ಜನ ಸುತ್ತಿ ಬಳಸಿಕೊಂಡು ಹೋಗುವಂತಾಗಿದೆ. ತಕ್ಷಣಕ್ಕೆ ಆಂಬ್ಯುಲೆನ್ಸ್ ಬರಬೇಕು, ಪೇಷಂಟ್ ಅನ್ನ ಶಿಫ್ಟ್ ಮಾಡಬೇಕು ಅಂದ್ರೂ ಕೂಡ ಸುಮಾರು ಹೊತ್ತು ಸುತ್ತಕೊಂಡೇ ಬರಬೇಕಾಗಿದೆ. ಬಿಬಿಎಂಪಿಯ ಅವೈಜ್ಞಾನಿಕ ಕಾಮಗಾರಿಯಿಂದ ವಾಹನ ಸವಾರರು ನಿತ್ಯ ಈ ಒಂದು ಅಂಡರ್ ಪಾಸ್ ನಲ್ಲಿ ಹೋಗೋದಕ್ಕೆ ನರಕ ಯಾತನೆಯನ್ನ ಅನುಭವಿಸ್ತಾರೆ. ಸೊ ಆ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಕಳೆದ 1 ವಾರದ ಹಿಂದಷ್ಟೇ ಈ ಒಂದು ಅಂಡರ್ ಪಾಸ್ ಅನ್ನ ಕ್ಲೋಸ್ ಮಾಡಲಾಗಿದೆ. ಸೊ ಈ ಅಂಡರ್ ಪಾಸ್ ನ ಕೆಳಭಾಗದಲ್ಲಿ ನೀರು ನಿಂತಿರುವಂತಹ ಪರಿಣಾಮವಾಗಿ ವೆಹಿಕಲ್ಸ್ಗಳ ಮೂವ್ಮೆಂಟ್ಗೆ ತುಂಬ ಕಷ್ಟ ಆಗ್ತಾ ಇದೆ. ಸೊ ಕಳೆದ 2 ದಿನಗಳಲ್ಲಿ ಇದರ ನೀರಿನ ಪ್ರಮಾಣ ಕೂಡ ಕಡಿಮೆ ಆಗಿದೆ. ಬಹುಶಃ ಈ ಅಂಡರ್ ಪಾಸ್ ಏನಿದೆಯಲ್ಲ, ಅಂಡರ್ ಪಾಸ್ನ ಅರ್ಧ ಭಾಗದಷ್ಟು ನೀರು ತುಂಬಿಕೊಂಡಿದೆ. ನೀರು ಹೊರಗಡೆ ಹೋಗೋದಕ್ಕೆ ಯಾವ ವ್ಯವಸ್ಥೆಗಳನ್ನ ಕೂಡ ಮಾಡಲಿಲ್ಲ. ದೃಶ್ಯಗಳನ್ನ ನೋಡ್ತಾ ಇದ್ರೆ ಒಂದು ರೀತಿಯಲ್ಲಿ ಆತಂಕ ಅನ್ನುವಂಥದ್ದಿದೆ. ಸೊ ಎಲ್ಲಿ ಮಧ್ಯದಲ್ಲಿ ಹೋಗಿ ಗಾಡಿಗಳು ಲಾಕ್ ಆಯಿತು ಅಂದ್ರೆ ಕಂಪ್ಲೀಟ್ ಆಗಿ ಆ ವೆಹಿಕಲ್ಗಳ ಆ ನೀರಲ್ಲಿ ಕೆಟ್ಟು ನಿಲ್ಲುತ್ತೆ. ಒಂದೊಮ್ಮೆ ಏನಾದರೂ ಮಳೆ ಬರುವಂತ ಸಂದರ್ಭದಲ್ಲಿ ಹೋದ್ರೆ ಅನಾಹುತಗಳಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ. ಕೆಆರ್ ಸರ್ಕಲ್ ನ ಅಂಡರ್ ಪಾಸ್ ಬಳಿ ಆದಂತಹ ಅವಾಂತರ ಅನಾಹುತದ ಬಳಿಕವಾದ್ರೂ ಕೂಡ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿತ್ತು. ನೀರನ್ನ ಹೊರಗಡೆ ಹಾಕುವಂತಹ ಒಂದು ವ್ಯವಸ್ಥೆಗಳನ್ನ ಮಾಡ್ಕೋಬೇಕಾಗಿತ್ತು. ಅದು ಯಾವುದು ಕೂಡ ಆಗ್ಲಿಲ್ಲ. ಸದ್ಯ ಈ ಒಂದು ರಸ್ತೆಯನ್ನ ಬ್ಯಾರಿಕೇಡ್ ಹಾಕಿ ಪೊಲೀಸರು ಕ್ಲೋಸ್ ಅನ್ನ ಮಾಡಲಾಗಿದೆ. ಕೋಟಿ ರೂಪಾಯಿಯ ಅನುದಾನದಲ್ಲಿ ನಿರ್ಮಾಣ ಆದಂತಹ ಈ ಒಂದು ಅಂಡರ್ ಪಾಸ್ ಇದೀಗ ಬಳಕೆಗೆ ಬಾರದೆ ಅನಾಥವಾಗಿ ಬಿದ್ದಿದೆ ಅನ್ನುವಂಥದ್ದು ನಿಜಕ್ಕೂ ಕೂಡ ದುರಂತ. ಇನ್ನು ಈ ರೈಲ್ವೆ ಅಂಡರ್ ಪಾಸ್ ದಾಟೋದಕ್ಕೆ ಸಾವಿರಾರು ಜನ ನಿತ್ಯ ಪರದಾಡ್ತಾ ಇದ್ದಾರೆ. ಅದೇನೇ ಆಗ್ಲಿ, ಅನಾಹುತ ಸಂಭವಿಸುವ ಮುನ್ನವೇ ಪಾಲಿಕೆ ಎಚ್ಚೆತ್ತುಕೊಳ್ಬೇಕಾಗಿದೆ. ಪ್ರಕಾಶ್ ಟಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.